ಕೆಲವೇ ದಿನಗಳಲ್ಲಿ ಇಂಧನ ದರಗಳಲ್ಲಿ ಕೇಂದ್ರ ಸರ್ಕಾರ ಸತತವಾಗಿ ಏರಿಕೆ ಮಾಡಿದೆ. ಇದರಿಂದಾಗಿ ನಿರಂತರ ಬೆಲೆ ಏರಿಕೆಯು ಜನಸಾಮಾನ್ಯರ ಮೇಲೆ, ದೈನಂದಿನ ಜೀವನದ ಮೇಲೆ ಭಾರಿ ಹೊರೆಯಾಗಲಿದೆ ಎಂದು ಆರೋಪಿಸಿ ಸಿಪಿಐಎಂ ಪಕ್ಷದ ಕಾರ್ಯದರ್ಶಿ ರಘುರಾಮ್ ರೆಡ್ಡಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಪಟ್ಟಣದ ಡಾಕ್ಟರ್ ಎಚ್.ಎನ್. ವೃತ್ತದಿಂದ ಪೆಟ್ರೋಲ್, ಡೀಸೆಲ್ ಹಾಗೂ CNC ದರ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಖಂಡಿಸಿ ಬಿಜೆಪಿ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಾ ದ್ವಿಚಕ್ರ ವಾಹನಗಳ ತಳ್ಳುವಿಕೆಯ ಪ್ರದರ್ಶನ ಮಾಡುವ ಮೂಲಕ ಪಟ್ಟಣದ DVG ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಮೂಲಕ KSRTC ಬಸ್ ನಿಲ್ದಾಣದ ಬಳಿ ಇರುವ ಮಾಜಿ ಶಾಸಕ ಶ್ರೀರಾಮ್ ರೆಡ್ಡಿ ಪುತ್ಥಳಿ ವೃತ್ತದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಾ ದ್ವಿಚಕ್ರ ವಾಹನಗಳ ತಳ್ಳು ಪ್ರದರ್ಶನ ಮಾಡಿದರು. ನಂತರ ಮಾತನಾಡಿದ ಸಿಪಿಐ ಪಕ್ಷದ ಕಾರ್ಯದರ್ಶಿ ರಘುರಾಮ್ ರೆಡ್ಡಿ ಅವರು, ಪ್ರಧಾನಿ ನರೇಂದ್ರ ಮೋದಿ ಈ ದೇಶದ ಜನರಿಗೆ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಸುಮಾರು 12 ವರ್ಷಗಳಿಂದ ಎಲ್ಲದರ ಮೇಲೆ ನಿರಂತರವಾಗಿ ಬೆಲೆ ಏರಿಕೆ ಮಾಡುವ ಮೂಲಕ ಬಡವರ ಹೊಟ್ಟೆ ಮೇಲೆ ಹೊಡೆದು ಸರ್ಕಾರ ನಡೆಸುತ್ತಿರುವ ಬಿಜೆಪಿ ಕೇಂದ್ರ ಸರ್ಕಾರ ಕೇವಲ 11 ದಿನಗಳಲ್ಲಿ 4 ಬಾರಿ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಮಾಡಿರುವುದನ್ನು ನಮ್ಮ ಸಿಪಿಐಎಂ ಪಕ್ಷ ತೀವ್ರವಾಗಿ ಖಂಡಿಸುತ್ತದೆ. ಮುಖ್ಯವಾಗಿ ಜನಸಾಮಾನ್ಯರ ಮತ್ತು ರೈತರ ದೈನಂದಿನ ಜೀವನಕ್ಕೆ ಹೊರೆಯಾಗಿರುವ ಈ ದರ ಹೆಚ್ಚಳವನ್ನು ಬಿಜೆಪಿ ಸರ್ಕಾರ ಕೂಡಲೇ ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಈ ಸಂದರ್ಭದಲ್ಲಿ ಸಿಪಿಎಂ ಪಕ್ಷದ ಮುಖಂಡರಾದ ಚನ್ನರಾಯಪ್ಪ, ಡಿ. ಅಶ್ವಥ್, ನಾರಾಯಣ ರೆಡ್ಡಿ, ಮುನಿಸ್ವಾಮಿ, ಕೃಷ್ಣಪ್ಪ, ದೇವಕುಂಟೆ ಶ್ರೀನಿವಾಸ್, ಸೋಮಶೇಖರ್, ಗಣೇಶ್, ರಾಮಚಂದ್ರಪ್ಪ, ಉತ್ತಣ್ಣ, ಆದಿನಾರಾಯಣ, ರಾಮಾಂಜಿ, ಅಬೂಬಕರ್, ಶ್ರೀನಿವಾಸ್ ರೆಡ್ಡಿ, ಸೋಮಶೇಖರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಬಡವರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಏರಿಸಿರುವ ಪೆಟ್ರೋಲ್, ಡೀಸೆಲ್ ದರ ಇಳಿಸಲೇಬೇಕು. ಏರಿಸಿರುವ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಪೆಟ್ರೋಲ್, ಡೀಸೆಲ್ ದರ ಇಳಿಸಲೇಬೇಕು. ಪೆಟ್ರೋಲ್, ಡೀಸೆಲ್ ರೇಟು ಇಳಿಸಲೇಬೇಕು. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ದರ ಇಳಿಸಲೇಬೇಕು. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ದರ ಇಳಿಸಲೇಬೇಕು. ನರೇಂದ್ರ ಮೋದಿಗೆ ಧಿಕ್ಕಾರ. ಜನರಲ್ಲಿ ಕಲ್ಲಾಟ ಓಡಿಸಿರುವ ನರೇಂದ್ರ ಮೋದಿಗೆ ಧಿಕ್ಕಾರ. ಪೆಟ್ರೋಲ್, ಡೀಸೆಲ್ ದರ ಏನೇನಿತ್ತು ಈ ದೇಶಕ್ಕೆ ಒಳ್ಳೆಯ ದಿನಗಳಿಗಾಗಿ ಬಿಜೆಪಿಯನ್ನು ಆಯ್ಕೆ ಮಾಡಿ ಅಂತ ಆಶ್ವಾಸನೆ ಕೊಟ್ಟಿದ್ದು. ಆದರೆ 2014ರಿಂದ ಇಲ್ಲಿವರೆಗೂ ಕೂಡ 12 ವರ್ಷಗಳಿಂದ ಸಂಪೂರ್ಣವಾಗಿ ದೇಶದಲ್ಲಿ ಗ್ಯಾಸು, ಡೀಸೆಲ್ಲು ಮತ್ತು ಪೆಟ್ರೋಲು ನಿರಂತರವಾಗಿ ಏರಿಕೆ ಮಾಡ್ತಾ 60 ರೂಪಾಯಿ ಇದ್ದಿದ್ದನ್ನು ಈಗ 110 ರೂಪಾಯಿಗೆ ಏರಿಕೆ ಮಾಡಿ ಎಲ್ಲ ವಸ್ತುಗಳ ಮೇಲೆ ಒಂದು ಭಾರವನ್ನು ಏರಿಸಿರುವಂಥ ಕೇಂದ್ರ ಸರ್ಕಾರ ಈ ದೇಶವನ್ನು ಸಂಪೂರ್ಣವಾಗಿ ಅಧೋಗತಿ ಪಾಲಿಗೆ ತಳ್ಳಿರುವಂಥದ್ದು ನಾವು ಕಾಣುವ. ಬೆಲೆ ಪೆಟ್ರೋಲು ಏರಿಸಿರುವುದರ ಮುಖಾಂತರ ಎಲ್ಲ ಒಂದು ಮೂಲಭೂತ ಸೌಲಭ್ಯಗಳು ಮತ್ತು ವಸ್ತುಗಳ ಬೆಲೆ ಏರಿಕೆ ಆಗೋದರ ಜೊತೆಗೆ ಬಡವರಿಗೆ, ಕೃಷಿ ಕೂಲಿಕಾರರಿಗೆ, ರೈತರಿಗೆ ಎಲ್ಲ ವಿಧದಲ್ಲೂ ಕೂಡ ಪರೋಕ್ಷವಾಗಿ ಅವರ ಹೊರೆಯನ್ನು ಹೊರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ನರೇಂದ್ರ ಮೋದಿ ಸರ್ಕಾರ ಈ ದೇಶಕ್ಕೆ ದೊಡ್ಡ ಕಂಟಕವಾಗಿ, ಕ್ಯಾನ್ಸರ್ ಆಗಿ ಪರಿಣಮಿಸಿರುವಂಥ ಸಂದರ್ಭದಲ್ಲಿ ಸಿಪಿಎಂ ಪಕ್ಷ ಈ ಒಂದು ದೇಶದಿಂದ ಬಿಜೆಪಿಯನ್ನು ಹಠಾವು ಮಾಡಬೇಕು ಮತ್ತು ಈ ದೇಶವನ್ನು ರಕ್ಷಣೆ ಮಾಡಬೇಕಾದ್ರೆ ಎಲ್ಲರೂ ಕೂಡ ಈ ಒಂದು ಜನ ವಿರೋಧಿ ನೀತಿಗಳನ್ನು ತರುವಂಥ ಸರ್ಕಾರದ ವಿರುದ್ಧ ದಂಗೆ ಎದ್ದು ಈ ಸರ್ಕಾರವನ್ನು ಈ ದೇಶದಿಂದ ಕಿತ್ತುಗೆಯಬೇಕು ಅಂತ ಹೇಳ್ಬಿಟ್ಟು ಸಿಪಿಎಂ ಪಕ್ಷ ಒತ್ತಾಯ ಮಾಡ್ತಾ ಇದೆ ಬಂದಿದೆ. ಅಷ್ಟೇ ಅಲ್ಲ, ಈಗ ವಿದ್ಯಾರ್ಥಿಗಳು ಓದ್ತಾ ಇರುವಂಥ ನೀಟ್ ಪರೀಕ್ಷೆಯಲ್ಲಿ ಎಂದೂ ಕಾಣದಂಥ ಪೇಪರ್ ಲೀಕೇಜ್ ಮಾಡಿ ವಿದ್ಯಾರ್ಥಿಗಳ ಒಂದು ಜೀವನವನ್ನು ಚೆಲ್ಲಾಟ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ದೇಶದಲ್ಲಿ ಇರುವಂಥ ಪೌರತ್ವವನ್ನು ರದ್ದು ಮಾಡುವ ಮುಖಾಂತರ ಈ ದೇಶದಲ್ಲಿರುವಂಥ ಪೌರರಿಗೆ ಪೌರತ್ವ ಇಲ್ಲದಂಗೆ ಮಾಡ್ತಾ ಇದ್ದಾರೆ. ಅಂದರೆ ಇವರು ಹಿಟ್ಲರ್ ಒಂದು ವಿಧಾನದಲ್ಲಿ ಈ ದೇಶವನ್ನು ನಡೆಸೋದ್ರ ಮುಖಾಂತರ ಅದೇ ರೀತಿಯಾಗಿ ಇರಾನ್ ಜೊತೆಗೆ ನಮ್ಮ ದೇಶದ ಒಂದು ಬಾಂಧವ್ಯ ತುಂಬ ಚೆನ್ನಾಗಿತ್ತು. ಅವರು ನಮ್ಮ ಹತ್ತಿರದಿಂದ ಅಕ್ಕಿ ತಗೊಂಡು ಅವರು ಡೀಸೆಲ್, ಪೆಟ್ರೋಲ್ ಉತ್ಪನ್ನಗಳನ್ನು ಕೊಡ್ತಾ ಇದ್ದರು. ಇಷ್ಟೊಂದು ಉತ್ತಮವಾದ ಸಂಬಂಧವನ್ನು ಹದಗೆಡಿಸಿಕೊಂಡು ಟ್ರಂಪ್ನವನ್ನು ಗುಲಾಮರಾಗಿ ನಮ್ಮ ನರೇಂದ್ರ ಮೋದಿ ಅವರು ವಿದೇಶಾಂಗ ನೀತಿಯನ್ನು ಅನುಸರಿಸಿದ ಪರಿಣಾಮ ಈ ಒಂದು ಪರಿಸ್ಥಿತಿಗೆ ಕಾರಣವಾಗಿದೆ ಬಂಧುಗಳೇ. ಇವರು ಯಾಕೆಂದರೆ ಟ್ರಂಪ್ನ ಗುಲಾಮರಾಗಿ ವರ್ತಿಸ್ತಾ ಇರೋದು ಈಗೀಗ ಸೋಷಿಯಲ್ ಮೀಡಿಯಾ ಮತ್ತು ಮೀಡಿಯಾದಲ್ಲಿ ಬರ್ತಾ ಇದೆ. ಎಫ್ಸಿನ್ ಫೈಲ್ಸ್ನಲ್ಲಿ ಸಿಕ್ಕಾಕೊಂಡಿರುವಂಥ ಇಂಥ ದೊಡ್ಡ ದೊಡ್ಡ ಮಹಾನುಭಾವರೆಲ್ಲರೂ ಕೂಡ ದೇಶವನ್ನು ಒತ್ತೆ ಇಟ್ಟು ಅವರು ಒಂದು ಉಳಿಯೋದಕ್ಕೋಸ್ಕರ ದೇಶವನ್ನು ಸಂಪೂರ್ಣವಾಗಿ ಅಧೋಗತಿ ಕಾಲಕ್ಕೆ ತರ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳನ್ನು ಬರುವ ದಿನದಲ್ಲಿ ಸಿಪಿಎಂ ಪಕ್ಷ ಸಾಮಾನ್ಯ ಜನರಿಂದ ಎಲ್ಲ ನಾಗರಿಕರಿಗೂ ಕೂಡ ಜಾಗೃತಿ ಮೂಡಿಸುವ ಮುಖಾಂತರ ಈ ಬಿಜೆಪಿ ಸರ್ಕಾರವನ್ನು ದೇಶದಿಂದ ಸರ್ಕಾರ ಇತ್ತು. ಆ ಮನಮೋಹನ್ ಸಿಂಗ್ ಸರ್ಕಾರ ವ್ಯಾಪಕ ಭ್ರಷ್ಟಾಚಾರ ಮಾಡಿದೆ, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿದೆ. ಹಾಗಾಗಿ
ಒಂದು ಸ್ಥಿರತೆಯನ್ನು ಕಾಪಾಡಲಿಕ್ಕೆ, ಪೆಟ್ರೋಲ್ ಡೀಸೆಲ್ ರೇಟ್ಗಳು ಕಡಿಮೆ ಮಾಡಲಿಕ್ಕೆ, ಎಲ್ಲ ಬಡವರು ಕೂಡ ಸ್ವಾಭಿಮಾನ ಬದುಕತಕ್ಕಂಥ ವ್ಯವಸ್ಥೆ ಬರಬೇಕು ಅಂದರೆ ಬಿಜೆಪಿಗೆ ವೋಟ್ ಕೊಡಬೇಕು ಅಂತೇಳಿ 2014ರಲ್ಲಿ ಇದೆ ನರೇಂದ್ರ ಮೋದಿ. ಇವತ್ತು 13 ವರ್ಷ ಆಗಿದೆ. ಇಡೀ ವಿಶ್ವದಲ್ಲಿ ಇವತ್ತು ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ. ವಿದೇಶಿ ಒಂದು ಕನ್ನೋಟ ನೀತಿ ಏನಿದೆ, ಆ ನೀತಿ ಹೇಗಿರಬೇಕು ಅಂತಕ್ಕಂಥದ್ದನ್ನು ನಾವು ಹಿಂದಿನಿಂದಲೂ ಹೇಳ್ಕೊಂಡು ಬಂದಿದ್ದೀವಿ. ನಾವು ಯಾರೇ ಆಗಲಿ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಆಕ್ರಮಣ ಮಾಡುವುದನ್ನು ಭಾರತ ಸಹಿಸುವುದಿಲ್ಲ. ನಮ್ಮದು ಸ್ವತಂತ್ರ ವಿದೇಶಾಂಗ ನೀತಿಯನ್ನು ಹೊಂದಿದ್ವಿ. ಆದರೆ ನರೇಂದ್ರ ಮೋದಿ ಈ 12 ವರ್ಷಗಳ ಕಾಲ ಅಮೆರಿಕದ ಬಾಲಂಗೋತಿಯಾಗಿ, ಅಮೆರಿಕದ ಏಜೆಂಟ್ ಆಗಿ, ಅಮೆರಿಕ ಪರವಾದ ನೀತಿಗಳನ್ನು ತಗೊಂಡು ಬಂದಿರೋ ಪರಿಣಾಮ ಇವತ್ತು ದೇಶ ದಿವಾಳಿಯತ್ತ ಹೋಗ್ತಾ ಇದೆ. ಇವತ್ತು ಇರಾನ್ ಮೇಲೆ ಯುದ್ಧ ಮಾಡಿದೆ ಅಮೆರಿಕ, ಇಸ್ರೇಲ್. ಅದು ರಕ್ತ ಪಿಪಾಸು ದೇಶ. ಅದು ಆ ದೇಶದ ಜೊತೆ ನಮ್ಮ ನರೇಂದ್ರ ಮೋದಿ ಹೋಗಿ ಮಾತಾಡ್ತಾನೆ, ನೀವು ಇಸ್ರೇಲ್ನವರು ಅಪ್ಪ, ನಾವು ಅಮ್ಮ ಅಂತ. ಅಂದರೆ ಅರ್ಥ ಏನು? ಇವತ್ತು ಪೆಟ್ರೋಲ್ ಡೀಸೆಲ್ ಬರ್ತಾ ಇಲ್ಲ. ಇವತ್ತು ಬೆಳಗ್ಗೆ ಹೇಳ್ತಾರೆ ಇರಾನ್ನ ವಿದೇಶಾಂಗ ಮಂತ್ರಿ, ನಾವು ಭಾರತ ಜನತೆ ನಾವು ಗೌರವ ಇದೆ, ಭಾರತ ದೇಶಕ್ಕೆ ನಾವೆಲ್ಲ ರೀತಿಯ ಸಹಾಯ ಮಾಡಲಿಕ್ಕೆ ರೆಡಿ ಇದ್ದೀವಿ. ಆದರೆ ಅಮೆರಿಕದ ಟ್ರಂಪ್ ಮಾತು ಕೇಳಿ ನರೇಂದ್ರ ಮೋದಿ ನಮ್ಮ ಹತ್ರ ತೈಲವನ್ನು ಕೊಂಡ್ಕೊಳ್ಳಿಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಹೇಳ್ತಾರೆ ಇದೇ ನರೇಂದ್ರ ಮೋದಿ ಟ್ರಂಪನ್ನು ವಿರೋಧ ಮಾಡಿಕೊಂಡು ರಷ್ಯಾ ಜೊತೆ ಒಪ್ಪಂದ ಮಾಡಿಕೊಂಡು ಪೆಟ್ರೋಲ್ ಡೀಸೆಲ್ ತರಿಸ್ತೀನಿ ಅಂತ ಹೇಳಿದ್ರು. ಅತ್ಯಂತ ಕಡಿಮೆ ಬೆಲೆಗೆ ಪೆಟ್ರೋಲ್ ಡೀಸೆಲ್ ಕೊಡ್ತಾರೆ ರಷ್ಯಾದವರು. ಆದರೆ ಈಗ ಅಮೆರಿಕ ಮಾತು ಕೇಳಿ ಅದಕ್ಕೆ ಹೋಗ್ತಾ ಇಲ್ಲ. ಮೂರನೇ ಅಂಶವಾಗಿ ಇವತ್ತು ಇಡೀ ವಿಶ್ವದಲ್ಲಿ ಯುದ್ಧ ನಡೀತಾ ಇದೆ, ಬೆಲೆ ಏರಿಕೆಗಳು ಜಾಸ್ತಿ ಆಗ್ತಾ ಇದೆ, ಜನರ ಕಷ್ಟಗಳು ಜಾಸ್ತಿ ಆಗ್ತಾ ಇದೆ. ಇವತ್ತು ಆಮದು ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ನರೇಂದ್ರ ಮೋದಿ ಮೊನ್ನೆ 20 ದಿವಸಗಳ ಹಿಂದೆ ಇವತ್ತು ಟಿವಿಗಳಲ್ಲಿ ಬಂದು ಏನಂತ ಹೇಳಿದ್ರು, ನೀವು ಪೆಟ್ರೋಲ್ ಡೀಸೆಲನ್ನು ಕಡಿಮೆಯಾಗಿ ಉಪಯೋಗಿಸಿ, ಗ್ಯಾಸನ್ನು ಕಡಿಮೆಯಾಗಿ ಉಪಯೋಗಿಸಿ, ರೈತರು ರಸಗೊಬ್ಬರಗಳನ್ನು ಕಡಿಮೆಯಾಗಿ ಉಪಯೋಗಿಸಿ ಅಂತ ಹೇಳ್ತಾ ಇದ್ದಾರೆ. ನಾಚಿಕೆ ಆಗಬೇಕು ನರೇಂದ್ರ ಮೋದಿಗೆ. ಏನು ಹೇಳಿದ್ರು ನೀವು? ನಾವು ಆತ್ಮಸಾಕ್ಷಿಯಾಗಿ ಬದುಕತಕ್ಕಂಥ ವ್ಯವಸ್ಥೆ ತರ್ತೀವಿ ಅಂತ ಹೇಳಿದ್ರಲ್ಲ. ಇವತ್ತು ಪೆಟ್ರೋಲ್ ಡೀಸೆಲ್ ರೇಟ್ ಎಷ್ಟು ರೇಟ್ ಮಾಡಿದಿರಿ, ಗ್ಯಾಸ್ ರೇಟ್ ಎಷ್ಟು